ಡಿಕೆ ಸುರೇಶ್ ಪರ ಪ್ರಚಾರಕ್ಕೆ ಆಗಮಿಸದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಈಗಾಗಲೇ ದರ್ಶನ್ ತೂಗುದೀಪ್ ಪ್ರಚಾರವನ್ನು ಮಾಡಿದ್ರು. ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿ ಗೆಲ್ಲಿಸುವಂತೆ ದರ್ಶನ್ ತೂಗುದೀಪ್ ಮನವಿಯನ್ನ ಕೂಡ ಮಾಡಿದ್ರು. ಆದರೆ ನಿನ್ನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಪ್ರಚಾರ ನಿಗದಿಯಾಗಿತ್ತು ದರ್ಶನ್ ತೂಗುದೀಪ್ ಅವರು. ಆದರೆ ಡಿಕೆ ಸುರೇಶ್ ಪರ ಪ್ರಚಾರಕ್ಕೆ ಗೈರಾಗಿದ್ದಾರೆ ನಟ ದರ್ಶನ್ ತೂಗುದೀಪ್. ಈ ದರ್ಶನ್ ತೂಗುದೀಪ್ ಗೈರಾದ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಈಗಾಗಲೇ ಸ್ಟಾರ್ ಚಂದ್ರು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ನಡೆಸಿರುವಂತಹ ದರ್ಶನ್ ನಿನ್ನೆ ಡಿಕೆ ಸುರೇಶ್ ಪರ ಪ್ರಚಾರಕ್ಕೆ ಆಗಮಿಸಬೇಕಾಗಿತ್ತು, ಏಕಾಏಕಿ ಗೈರಾಗಿದ್ದಾರೆ. ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಬೇಕು ಅಂತಾನೆ ಅವ್ರು ಗೈರಾಗಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಶಿವಪ್ರಸಾದ್? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಲೋಕಸಭೆ ಚುನಾವಣೆ ಸಂಬಂಧ ಈಗಾಗಲೇ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಅಂದರೆ ವ್ಯಕ್ತಿಯನ್ನು ನೋಡಿ ನಾನು ಮತ ಪ್ರಚಾರ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದರು. ಅದರಂತೆ ಸ್ಟಾರ್ ಚಂದ್ರು ಪರವಾಗಿ ಬಿರುಸಿನ ಪ್ರಚಾರವನ್ನು ಮಂಡ್ಯ ಭಾಗದಲ್ಲಿ ಮಾಡಿದ್ರು. ನಿನ್ನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿಯೂ ಕೂಡ ಕ್ಯಾಂಪೇನ್ಗೆ ಸಮಯ ನಿಗದಿಯಾಗಿತ್ತು. ಸದ್ಯ ಈಗ ಅಲ್ಲಿನ ಕ್ಯಾಂಪೇನ್ಗೆ ದರ್ಶನ್ ಅವರು ಗೈರಾಗೋ ಮೂಲಕ ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದು ಕಡೆ ನಿನ್ನೆ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸಿದ ಕಾರಣದಿಂದ ಏನಾದರೂ ಮಿಸ್ ಆದ್ರ ಅಥವಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾಳೆನೂ ಕೂಡ ಸುರೇಶ್ ಅವರು ದರ್ಶನ್ ಅವ್ರನ್ನ ತಮ್ಮ ಪರವಾಗಿ ಪ್ರಚಾರಕ್ಕೆ ಕರೀತಾ ಇರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆಯೂ ಕೂಡ ಏನಾದರೂ ದರ್ಶನ್ ಅವ್ರ ಮೇಲೆ ಏನಾದರೂ ಇತರ ನಾಯಕರುಗಳು ಡಿ ಕೆ ಸುರೇಶ್ ಅವರ ಪರವಾಗಿ ತಾವು ಕ್ಯಾಂಪೇನ್ಗೆ ಹೋಗಬಾರ್ದು ಎಂಬತಕ್ಕಂಥ ಸೂಚನೆಯನ್ನೇನಾದರೂ ತಡೆದ್ರ ಎಂಬತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಸದ್ಯ ಇವತ್ತು ನಾಳೆ ಅಥವಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ದರ್ಶನ್ ಅವರು ಡಿ ಕೆ ಸುರೇಶ್ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದು, ಸದ್ಯ ನಿನ್ನೆ ನಿಗದಿಯಾಗಿದ್ದಂಥ ಪ್ರಚಾರದ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಗೈರಾಗಿದ್ದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ಸದ್ಯ ಇಲ್ಲಿ ಏನಾದರೂ ವ್ಯಕ್ತಿ ನೋಡಿದ್ರ ಅಂದರೆ ನಾನು ಪಕ್ಷದ ಪರ ಇಲ್ಲ ವ್ಯಕ್ತಿ ಪರವಾಗಿ ಕ್ಯಾಂಪೇನ್ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದ ದರ್ಶನ್ ಅವರು ಈ ವಿಚಾರದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ವ್ಯಕ್ತಿಯನ್ನು ನೋಡಿದ್ರ ಅಥವಾ ಈವರೆಗೂ ಇವತ್ತು ಅಥವಾ ನಾಳೆವರೆಗೂ ಏನಾದರೂ ಬರ್ತಾರಾ ಅಥವಾ ಇಲ್ಲ ಖಂಡಿತವಾಗಿ ಅವಾಯ್ಡ್ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದು, ಸದ್ಯ ಈಗ ಮಂಡ್ಯ ಅಭ್ಯರ್ಥಿಯ ಪರವಾಗಿ ತೋರ್ದಂಥ ಮುತುವರ್ಜಿಯನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಏನಕ್ಕೆ ತೋರ್ತಾ ಇಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.